ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ರಿಗೂ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಏನೇನೆಲ್ಲ ಕೆಲಸ ಆಗಬೇಕು ಅದೆಲ್ಲ ಕೂಡ ಆಗಿದೆ. ಹಾಗೆ ಇವತ್ತು 9ನೇ ದಿನ ಆಗಿರೋದ್ರಿಂದ ಸ್ನಾನ ಇರುತ್ತೆ. ಸೊ ಅದಕ್ಕೆ ಇವಾಗ ನಾನು ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಅಂತೇಳಿ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಬಾಣಂತಿಗೆ ಈ ರೀತಿಯಾಗಿ ಹಚ್ತಾರೆ. ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಅಜ್ವಾನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ, ಬಿಸಿ ಬಿಸಿ ಎಣ್ಣೆನ ಕಿವಿಗೆ ಹಾಕ್ತಾರೆ ಮತ್ತು ನೆತ್ತಿಗೆ ಹಾಕ್ತಾರೆ, ತಲೆ ಪೂರ್ತಿ ಹಚ್ತಾರೆ. ಸೊ ಸ್ಕಾಲ್ಪಿಂದ ಹಿಡಿದು ತುದಿವರೆಗೂ ಎಣ್ಣೆ ಅಪ್ಲೈ ಮಾಡಿದ್ರೆ ಈ ಟೈಮಲ್ಲಂತೂ ಮಸ್ತ್ ಬೆನಿಫಿಟ್ಸ್ ಇರುತ್ತೆ. ನಾನು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಹೇಳಿದ್ದೆ, ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬಾಣಂತನದಲ್ಲಿ ಕೂದಲು ಬೆಳೆಯೋಕ್ಕೆ ಒಂದು ಒಳ್ಳೆ ಟೈಮ್ ಅಂತೇಳಿ. ಆ್ಯಂಡ್ ರೀಸೆಂಟ್ಲಿ 1 ಮಂತ್ 1.5 ಮಂತ್ ಬ್ಯಾಕ್ ಕೂಡ ನಾನು ಹೇರ್ನ ಕಟ್ ಮಾಡಿದ್ದೀನಿ. ತುದಿಗೆ, ಜಾಸ್ತಿ ಅಲ್ಲ, ತುದಿ ಕಟ್ ಮಾಡಿದ್ದೀನಿ. ಯಾಕಂದರೆ ಇನ್ಮೇಲೆ ಎಣ್ಣೆ ನೀರು ಹಾಕ್ತಾ ಇದ್ದರೆ ನನಗೆ ಸ್ವಲ್ಪ ಲಾಂಗ್ ಹೇರ್ ಬರುತ್ತೆ. ಸೊ ಚೆನ್ನಾಗಿ ಹೇರ್ಸ್ ಗ್ರೋತ್ ಆಗುತ್ತೆ. ಹಾಗಾಗಿ ಅದನ್ನು ತುಂಬ ಬಿಲೀವ್ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ಎಣ್ಣೆ ಕೂಡ ಅಪ್ಲೈ ಮಾಡಬೇಕು ಹಾಗೆ. ಮತ್ತು ಶಾಂಪೂ ಜಾಸ್ತಿ ಯೂಸ್ ಮಾಡಲ್ಲ ಈ ಟೈಮಲ್ಲಿ. ಸೊ ಹೇರ್ಸ್ ಎಲ್ಲ ಹೆಂಗಿರುತ್ತೋ ಹಾಗೆ ಇರುತ್ತೆ. ಸ್ವಲ್ಪ ಒರಟಾಗಿಬಿಡುತ್ತೆ ಬರ್ತಾ ಬರ್ತಾ. ಇಟ್ಸ್ ಓಕೆ, ಬಟ್ ಚೆನ್ನಾಗಿ ಬೆಳೆಯುತ್ತಲ್ವ, ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಣ್ಣೆ ಅಪ್ಲೈ ಮಾಡಿ ಬಿಟ್ಟು ಮತ್ತು ಅದ್ರ ಮೇಲೆ ಬಿಸಿ ಬಿಸಿ ನೀರು ಹಾಕೋದ್ರಿಂದ ಅದೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಅದಾದಮೇಲೆ ಕೆಲವೊಮ್ಮೆ ಉದುರುತ್ತೆ, ಕೆಲವೊಮ್ಮೆ ಉದುರಲ್ಲ. ಬಟ್ ಯಾಕೋ ಇತ್ತೀಚೆಗೆ ನನಗೆ ಹೇರ್ ಫಾಲ್ ಆಗ್ತಾ ಇಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಈ ಟೈಮ್ ಒಳ್ಳೆ ಟೈಮ್ ಅಂತೇಳಿ ನಾನು ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡ್ತಾನೆ ಇದ್ದೀನಿ ಬಂದಾಗಿಂದನೂ. ಸೊ ಅಪ್ ಟು ಒಂದು 2.5-3 ಮಂತ್ಸ್ ಆಗೋವರೆಗೂ ಇದೇ ಥರ ರೋಟೀನ ಫಾಲೋ ಮಾಡ್ತೀನಿ. ಸೊ ಹೆಂಗೆ ಅಂದರೆ ಎಣ್ಣೆ ಅಪ್ಲೈ ಮಾಡೋದು, ಸ್ನಾನ ಮಾಡೋದು, ಎಣ್ಣೆ ಅಪ್ಲೈ ಮಾಡೋದು, ಸ್ನಾನ ಮಾಡೋದು. ಸೊ ಅದೆಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಂತಂದರೆ ನೀವೇ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಎಲ್ಲ ಓಕೆ, ಆದರೆ ಒಂದು ಕ್ವಶನ್ ನನಗೆ ಇರೋದು ಏನಪ್ಪ ಅಂದರೆ, ತುಂಬ ಜನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ವ್ಲಾಗ್ಸ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಿ. ಒಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದೀರಿ. ನನಗೆ ತುಂಬ ಖುಷಿನೇ ಆಗ್ತಾ ಇದೆ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಸೀರಿಯಸ್ಲಿ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಿಡಿಯೋ ಕೂಡ ಲೈಕ್ ಮಾಡಿ. ಇಷ್ಟೊಂದು ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಂತಲ್ಲ, ನೀವು ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇದಿಷ್ಟನ್ನ ಹೇಳ್ತಾ ಇದ್ದೀನಿ. ಇವತ್ತು 9ನೇ ದಿನ ನಮ್ಮ ಪಾಪುಗೆ ಚುಟಿಕೆ ಹಾಕಬೇಕು. ಸೊ ಅದೆಲ್ಲ ಶಾಸ್ತ್ರಗಳಿದೆ, ಸ್ವಲ್ಪ ಕೆಲವೊಂದು ತುಂಬ ಸಿಂಪಲಾಗೆ ಮಾಡೋದು. ಹಾಗೆ ಹೆಸರು ಕೂಡ ಇವತ್ತೇ ಡಿಸೈಡ್ ಮಾಡಿ ಇಡೋದು ನಾವು. ತಲೆಗೆ ಎಣ್ಣೆ ಅಪ್ಲೈ ಮಾಡೋದ್ರ ಜೊತೆಲಿ ನಾನು ತುಟಿಗೂ ಕೂಡ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫೇಸ್ಗಿಂತ ಜಾಸ್ತಿ ಹಾಳಾಗಿರೋದು ನಂದು ತುಟಿನೇ. ಬಿಕಾಸ್ ತುಂಬ ಹೀಟೆಲ್ಲ ಬಾಡಿಲಿ ಪ್ರೊಡ್ಯೂಸ್ ಆಗ್ತಾ ಇದೆ ಮತ್ತು ಬೆಂಕಿ ಕಾಯಿಸ್ತೀವಿ. ಸೊ ಫಸ್ಟು ರಿಯಾಕ್ಟ್ ಮಾಡೋದು ಬೆಂಕಿಗೆ ಲಿಪ್ಸೇ ಅಲ್ವಾ. ಸೊ ಎಷ್ಟೊಂದು ಡ್ರೈ ಆಗಿಬಿಡುತ್ತೆ, ಚಾಪ್ಡ್ ಲಿಪ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಲೈಟಾಗಿ ಜಾಸ್ತಿ ಅದರ ಕಡೆ ಫೋಕಸ್ ಮಾಡ್ತಾ ಇರ್ತೀನಿ. ಇನ್ನೂ ಸಾಕಷ್ಟು ಇದೆ ಫೋಕಸ್ ಮಾಡಿ ಸರಿ ಮಾಡ್ಕೊಳ್ಳುವಂಥ ವಿಚಾರ. ಆ್ಯಂಡ್ ಅದಾಗಿದ ತಕ್ಷಣ ಬಿಸಿ ನೀರು ನನಗೋಸ್ಕರ ಕಾದಿದೆ. 2 ಬಕೆಟ್ ನೀರು, ಭಯಂಕರ ಬಿಸಿ ಇರುತ್ತೆ. ಸೊ ಈ ರೆಮಿಡಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ನಾನು ಸ್ಟಿಚಸ್ಗೆ ಯೂಸ್ ಮಾಡ್ತಾ ಇರೋದು, ಹಾಗೆ ಬಾಣಂತಿಗೆ ಯೂಸ್ ಮಾಡಬೇಕಾಗಿರೋದು ಬೇವಿನ ಸೊಪ್ಪು, ಅಜ್ವಾನ ಮತ್ತು ಅರಿಶಿನ ಪುಡಿ. ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಬಿಕಾಸ್ ಹೊಸಬ್ರು ನೋಡ್ತಾ ಇರ್ತೀರಲ್ವ. ಸೊ ಆ ಕಾರಣಕ್ಕೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಒಂದು ಪಾತ್ರೆಯಲ್ಲಿ ನೋಡಿ, ಪಾತ್ರೆ ಪೂರ್ತಿ ಕೆಂಡ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ. ಸೊ ಅದನ್ನು ಇವಾಗ ಕೆಂಡ ಕಾಯಿಸ್ಕೋಬೇಕು. ಮುಂಚೆ ಎಲ್ಲ ಪಾತ್ರೆ ಬುಟ್ಟಿ ಥರ ಇರುತ್ತಲ್ಲ, ಆ ಥರದ್ದು ಏನಾದರೂ ಯೂಸ್ ಮಾಡ್ತಿದ್ರು. ಇವಾಗ ಸದ್ಯಕ್ಕೆ ಬುಟ್ಟಿ ಥರದ್ದು ಯಾವುದೂ ಸಿಗ್ತಿಲ್ಲ ಅಂತೇಳಿ ಇದು ಹಿಡಿಕೆ ಚೆನ್ನಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಅದ್ರ ಪೂರ್ತಿ ಕೆಂಡ ಇದೆ ಮತ್ತು ನೋಡೋಷ್ಟು ಸಿಂಪಲಾಗಿ ಕಾಣಿಸ್ತಾ ಇಲ್ಲ, ಬಿಸಿ ಗಾಳಿ ಬರ್ತಾನೆ ಇದೆ. ಸೊ ಚೆನ್ನಾಗಿ ಕಾಯಿಸ್ಕೋಬೇಕು ಅಂತ ಹೇಳಿ ಈ ರೀತಿ ಮಾಡಿ ಕೊಡ್ತಾ ಇರೋದು. ಕೈಗಳು ಮತ್ತು ಮೊಣಕೈ, ಬೆರಳುಗಳು, ಉಗುರು, ಸೊ ಇದೆಲ್ಲದೂ ಕೂಡ ತುಂಬ ಪೇನ್ ಆಗಿರುತ್ತಲ್ವ ಬಾಣಂತಿ ಟೈಮಲ್ಲಿ. ಸೊ ಆ ಪೇನ್ಸ್ ಎಲ್ಲ ಕಂಟಿನ್ಯೂ ಆಗಬಾರ್ದು ಅಂದರೆ ಇಂಚು ಸಮೇತ ನೀಟಾಗಿ ಕಾಯಿಸ್ಕೋಬೇಕು ಅಂತೇಳಿ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ. ಅದರಲ್ಲೂ ಫೇಸ್ ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಫೇಸ್ ಊದ್ಕೊಳ್ಳುತ್ತೆ ಅಂತ ಅದನ್ನು ಕೇರ್ ಮಾಡ್ತಿದ್ದಾರೆ. ಮತ್ತು ಪಾದ, ಎಲ್ಲರಿಗೂ ಕೆಲವೊಬ್ಬರಿಗೆ ಜುಮ್ ಅಂತ ಇರುತ್ತೆ ಬಾಣಂತನ ಆದಮೇಲೆ ಕಾಲುಗಳು. ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಅಂತೇಳಿ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ. ಸೊ ಫೇಸ್ ಬಗ್ಗೆ ತುಂಬ ಕೇರ್. ಆ್ಯಕ್ಚುಲಿ ಬಾಣಂತನದಲ್ಲಿ ಯಾಕೆ ನನ್ನ ಫೇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ ಅಂತಂದರೆ, ನೋಡಿ, ಇಷ್ಟೊಂದು ನಾವು ಎದುರುಗಡೆ ಬೆಂಕಿಗೆ ಮುಖ ಹೊಡೆದಾಗ ಕಂಪ್ಲೀಟ್ಲಿ ಪಿಂಪಲ್ಸ್ ಆಗೋದು, ಬ್ಲಾಕ್ ಡಾಟ್ಸ್ ಆಗೋದು, ಸ್ಪಾಟ್ಸ್ ಆಗೋದು, ಇದೆಲ್ಲ ನಾರ್ಮಲ್ ಇರುತ್ತೆ. ಅದನ್ನು ನೀಟಾಗಿ ರಿಕವರ್ ಮಾಡ್ಕೊತಾ ಹೋಗ್ತೀನಿ ಬಾಣಂತನ ಆದಮೇಲೆ. ಸೊ ಅದೇ ಕೆಲಸ ಆಗಿಬಿಟ್ಟಿದೆ ಇದು 3 ಸರಿನೂ ಕೂಡ. ಆ್ಯಂಡ್ ಮಿಟ್ಟುಗೆ ಸ್ನಾನ ಮಾಡಿಸಿ ಅಮ್ಮ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಅಬ್ಬಾ, ನಮ್ಮ ಹೀರೋಯಿನ್ ರೆಡಿ ಆದ್ಲು ಅಂತಂದರೆ ಅದೇನು ನೋಡೋಕ್ಕೆ ಸಾಕಾಗಿ ಖುಷಿ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀವಿ ಅವ್ರಿಗೆ ಏಜ್ ಎಷ್ಟು ಅಂತೇಳಿ. ಚಿಟ್ಟಿ ದೊಡ್ಡವನಿದಾನಲ್ಲ, ಅವನಿಗೆ 5.5 years, ಮೀನ್ಸ್ 5 ವರ್ಷ 4 ತಿಂಗಳು ನಡೀತಾ ಇದೆ. ಮಿಟ್ಟುಗೆ 2 years just 3 months, 2 year 3 months ಅಷ್ಟೇ ಇವಳಿಗೆ. ಆ್ಯಂಡ್ ಒರಿಜಿನಲ್ ಹೆಸರು ಏನಪ್ಪ ಅಂತಂದರೆ, ಚಿಟ್ಟಿ ಹೆಸರು ಧ್ರುವ ಆ್ಯಂಡ್ ಇವಳ ಹೆಸರು ಧೃತಿ.
ಆ್ಯಂಡ್ ನೆಕ್ಸ್ಟ್ ಹುಟ್ಟೋ ಹೆಸರು ಪಾಪುಗೆ ಏನು ಇಡಬಹುದು ಅಂತೇಳಿ ಇವತ್ತು ನಾನು ನಿಮ್ಮೆಲ್ರಿಗೂ ಕೂಡ ಒಂದು ಚಿಕ್ಕದಾಗಿ ಚಾಲೆಂಜ್ ಕೊಡ್ತಾ ಇದ್ದೀನಿ. ಸೊ ಪಾಪುಗೆ ಏನಂತ ಹೆಸರಿಡ್ಬೋದು ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಒಂದು ಕಾಂಪಿಟೇಷನ್ ರೀತಿ ಕೂಡ ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದೆ ನಾನು. ಸೊ ಸಖತ್ ಖುಷಿಯಾಗಿತ್ತು ಎಲ್ಲರೂ ಕಮೆಂಟ್ ಮಾಡಿದ್ದು ನೋಡಿ. ಆ್ಯಂಡ್ ಪಾಪುಗೆ ಏನಂತ ಹೆಸರಿಡಬಹುದು ಅನ್ನೋದು ನಿಮ್ಗೆ ಏನಾದರೂ ಗೆಸ್ ಇತ್ತು ಅಂದರೆ ಖಂಡಿತ ನೀವು ತಿಳಿಸ್ಬಹುದು. ನೋಡೋಣ. ನೆಕ್ಸ್ಟ್ ಧ್ರುವ ಮತ್ತು ಧೃತಿಗೆ ಸರಿಯಾಗಿ ಹೆಸರು ಆ್ಯಡ್ ಆಗುವಂಥದ್ದು ಏನಾದರೂ ಯಾರಾದರೂ ಹೇಳಿದರೆ ಅಂದರೆ ಅವ್ರಿಗೆ ಹೆಸರು ಸಮೇತ ನಾನು ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇವಳು ಆಟ ಆಡ್ತಾ ಇರೋದು ಪ್ರತಿದಿನ ಒಂದೊಂದು ಆಟ ಆಡ್ತಾ ಇದ್ದಾಳೆ ನಮ್ಮ ಜೊತೆ. ಹಾಗೆ ಮಿಟ್ಟು ಬಂದು ಪಾಪುಗೆ ರೆಡಿ ಮಾಡ್ತೀಯಲ್ಲ ಹಂಗೆ ರೆಡಿ ಮಾಡು ಅಂತೇಳಿ ಕೂತ್ಕೊಂಡಿದ್ದಾಳೆ. ಎಷ್ಟು ಕ್ಯೂಟ್ ಗೊತ್ತಾ ಮಕ್ಕಳನ್ನ ರೆಡಿ ಮಾಡೋದು. ನನಗಂತೂ ಬೇಜಾರಾಗೋದೇ ಇಲ್ಲ. ಅವಳು ಇನ್ನೂ ರೆಡಿ ಆಗೋದಕ್ಕೆ ಏನಾದರೂ ರೆಸ್ಪಾನ್ಸ್ ಮಾಡಿದರೆ ನನಗೆ ಸಖತ್ತಾಗಿ ರೆಡಿ ಮಾಡೋದು, ಬಟ್ಟೆ ಹಾಕೋದೆಲ್ಲ ಮಾಡಿಬಿಡ್ತಿದ್ದೆ. ಅವಳನ್ನ ಇಟ್ಕೊಂಡು ಸ್ನಾನ ಮಾಡಿಸಿ ಪೌಡ್ರ್ ಹಚ್ಚೋದೇ ದೊಡ್ಡ ಕೆಲಸ. ಅದಕ್ಕೆ ಅವಳನ್ನ ಯಾರು ಮನೇಲಿ ತಡೋದೇ ಇಲ್ಲ. ಅದು ಏನೋ ಗೊತ್ತಿಲ್ಲ, ಇವತ್ತು ಮೂಡ್ ಹೆಂಗೆ ಹೋಗುತ್ತೋ ಹಾಗೆ ಅದು ಮರಿ ಬಂದು ಕುತ್ಕೊಂಡಿದ್ದಾಳೆ. ಇನ್ನೇನು ಪಾಪುದು ಹಿಮಾಲಯ ಬೇಬಿ ಕ್ರೀಮ್ ಇದೆ ಅಲ್ಲ, ಸೊ ಅದನ್ನು ಅಪ್ಲೈ ಮಾಡಿ ಕಾಡಿಗೆ ಇಟ್ಟು ಕಳಿಸ್ತಾ ಇದ್ದೀನಿ ಅಷ್ಟೇ. ಅಷ್ಟು ದೊಡ್ಡ ವಿಚಾರ ಆ್ಯಕ್ಚುಲಿ. ಸೊ ನಾನು ಎಲ್ರಿಗೂ ಸೇರಿಸಿನೇ ತರಿಸಿದ್ದು. 3 ಮಕ್ಕಳಿಗೂ ಕೂಡ ನಾನು ಹಿಮಾಲಯ ಬೇಬಿ ಕ್ರೀಮ್ ಅಪ್ಲೈ ಮಾಡ್ತೀನಿ. ಸಕ್ಕತ್ ಇಷ್ಟ ನನಗದು, ತುಂಬ ಚೇಂಜಸ್ ಅನಿಸುತ್ತೆ. ಆ್ಯಂಡ್ ಪಾಪುಗೆ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನೋ ಅದನ್ನು ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೋಡಿ. ಹಾಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ಕೂಡ ಅದೇ ಲೀಸ್ಟಲ್ಲಿ ಇರುತ್ತೆ. ನಿಮಗೆ ಯಾವುದಾದ್ರೂ ಬೇಕಿತ್ತು ಅಂತಂದರೆ ಖಂಡಿತ ಪರ್ಚೇಸ್ ಮಾಡ್ಬೋದು. ಸ್ಪೆಷಲಿ ಸೋಪ್, ಪಾಪುಗೆ ಯೂಸ್ ಮಾಡ್ತಾ ಇರೋಂಥ ಸೋಪ್ ತುಂಬ ಜನಕ್ಕೆ ನೀಡಿರುತ್ತೆ. ಒಂದ್ಸರಿ ಚೆಕ್ ಮಾಡಿ. ಯಾಕಂದರೆ ದೊಡ್ಡವನು 1.5 ತಿಂಗಳು ಇದ್ದಾಗಿಂತ ಕೂಡ ಅದೇ ಸೋಪನ್ನೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಅಂದರೆ ಸಖತ್ ಸ್ಪೆಷಲ್ ಬೆನಿಫಿಟ್ಸನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಟೆಡ್ಡಿ ಬಾರ್ ಅದು ತುಂಬ ಜನ ಕೇಳಿರ್ಬೋದು. ಸ್ಕಿನ್ ವೈಟನಿಂಗ್ ಆಗುತ್ತೆ ಪಾಪುದು, ಮತ್ತು ಚೆನ್ನಾಗಿರುತ್ತೆ. ಅವರು ಗ್ರೋತ್ ಆಗ್ತಾ ಒಳ್ಳೆ ಕಲರ್ ಬರ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ನಮ್ಮ ಮಿಟ್ಟಿಗೆ ಇನ್ನೂ ನಾನು ಶಾರ್ಟ್ ಟೈಮಿಂಗ್ ಯೂಸ್ ಮಾಡಿದ್ದು, ಅದಕ್ಕೆ ಅವಳು ಸ್ವಲ್ಪ ಕಲರ್ ಡಲ್ಲಿದ್ದಾಳೆ. ಹಂಗಂತ ಅಲ್ಲ, ಇನ್ಮೇಲೆ ಯೂಸ್ ಮಾಡ್ತೀನಿ ಅವಳಿಗೂ ಪಾಪು ಜೊತೆ ಸೇರಿಕೊಂಡು. ಅಪ್ ಟು ನಾವು 5 ಇಯರ್ಸ್ ಆಗೋವರೆಗೂ ಯೂಸ್ ಮಾಡ್ಬೋದು. ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ಆ್ಯಕ್ಚುಲಿ ಅದರಲ್ಲಿ. ಆ್ಯಂಡ್ ಮಿಟ್ಟು ಕೂಡ ರೆಡಿ ಆಗಾಯಿತು. ಮಿಟ್ಟನ್ನ ರೆಡಿ ಮಾಡಿ ಅವಳನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಕೆಲಸ ಏನಿದೆ ಅಂತೇಳಿ ನಾನು ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಹಾಗೆ ನನಗೆ ಈ ಸ್ನಾನ ಮಾಡಿ ಬೆಂಕಿ ಕಾಯಿಸೋದ್ರೊಳಗಡೆ ಸೀರಿಯಸ್ಲಿ ಸಖತ್ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಅಷ್ಟು ನೀರು ಹಾಕ್ಕೊಂಡು ಅಷ್ಟು ಬೆಂಕಿ ಕಾಯಿಸಿದ್ರೆ ಸೀರಿಯಸ್ಲಿ ಸುಸ್ತಾಗೇ ಆಗುತ್ತೆ. ಆ್ಯಂಡ್ ದೆನ್ ಅಮ್ಮ ರೂಮೆಲ್ಲ ಕ್ಲೀನ್ ಮಾಡ್ತೀನಿ, ಇಲ್ಲಿ ಹೊರಗಡೆ ಕೂತ್ಕೋ ಅಂತ ಹೇಳಿ ಹೊರಗಡೆ ಹಾಲಲ್ಲಿ ಹಾಸ್ಕೊಂಡು ಕೂತ್ಕೊಂಡಿದ್ವಿ. ಸೊ ಪಾಪು ಸಡನ್ಲಿ ಜಾಸ್ತಿ ಕಕ್ಕ ಮಾಡಿದ್ಲು. ಆ್ಯಂಡ್ ಕಕ್ಕ ಮಾಡುವಾಗ ಅದು ಮೆರೂನ್ ಕಲರ್ ಮಾಡಿಬಿಟ್ಲು ಸಡನ್ಲಿ. ಮೆರೂನ್ ಕಲರ್ ಕೂಡ ಮಾಡಿಕೊಂಡು ಜೊತೆಲಿ ಸ್ವಲ್ಪ ಲೈಟಾಗಿ ಒಂದೇ ಒಂದು ತುಣುಕಷ್ಟು ಬ್ಲಡ್ ಬಂತು. ಸೊ ಸಖತ್ ವರಿಡ್ ಆಗಿಬಿಡ್ತು ನನಗೆ. ಎಷ್ಟು ಟೆನ್ಷನ್ ಆದೆ, ಎಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟೆ ಅಂತಂದರೆ. ಆಮೇಲೆ ಸುಧಾರಿಸ್ಕೊಳ್ಳೋಕೆ ತುಂಬ ಹೊತ್ತು ಬೇಕಾಯಿತು. ನಮ್ಮಮ್ಮ ನನ್ನ ಸಮಾಧಾನ ಮಾಡೋಕೆ ತುಂಬ ಓದ್ತಾಯಿತ್ತು. ನಾನೇನು ಆವಾಗ ಶೂಟ್ ಮಾಡಬೇಕು, ಅದು ತೋರಿಸ್ಬೇಕಿತ್ತು ಯಾವುದು ಮೈಂಡಲ್ಲೇ ಇರಲಿಲ್ಲ. ಆ್ಯಂಡ್ ನಾನು ಇವಾಗ ಹಾಲು ಕುಡಿತಾ ಮತ್ತು ಪಾಪುನ ತೊಡೆ ಮೇಲೇ ಹಾಕೊಂಡು ಕೂತ್ಕೊಂಡಿದ್ದೀನಿ. ಸಮಾಧಾನ ಅನ್ನಿಸ್ಲಿಲ್ಲ ಯಾಕೋ ಕೆಳಗಡೆ ಹಾಕಬೇಕು ಅಂತೇಳಿ. ಅವಳು ತುಂಬ ಆರಾಮಾಗಿ ರೆಸ್ಪಾನ್ಸ್ ಮಾಡ್ತಾಳೆ, ರಿಯಾಕ್ಟ್ ಮಾಡ್ತಾ ಇದ್ಲು. ಬಟ್ ನನಗೆ ಮಾತ್ರ ಮೈಂಡೆಲ್ಲ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಡ್ತು. ಏನು ಮಾಡಲಿ ಇವಾಗ ಅಂತೇಳಿ ಸುಮಾರು ಜನಕ್ಕೆ ಫೋನ್ ಮಾಡಿದೆ, ನನಗೆ ಗೊತ್ತಿರೋರಿಗೆಲ್ಲ ಕೇಳೋದು, ವಿಚಾರಿಸೋದು, ಸರ್ಚ್ ಮಾಡೋದು, ಇದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರ ಕಡೆನೇ ಗಮನ ಹೋಗಿದ್ದಕ್ಕೆ ಮತ್ತೆ ಏನಾಯಿತು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಚಿಟ್ಟಿ ಮಿಟ್ಟು ಇಬ್ಬರು ಆಟ ಆಡ್ತಾಯಿದ್ರು. ಅವ್ರನ್ನ ನೋಡ್ಕೊಂಡು ಸ್ವಲ್ಪ ಟೆನ್ಷನ್ ಫ್ರೀ ಆಗ್ತಾಯಿತ್ತು. ಹಾಗೆ ಮತ್ತೆ ಜಯಂತಿಗೆ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋಣ ಬೇಡ ಅಂತೇಳಿ ತುಂಬ ಕನ್ಫ್ಯೂಷನ್ ಮಾಡಿಬಿಟ್ಟೆ. ಆಮೇಲೆ ಅವ್ರು ಹೇಳಿದ್ದೇನಂತಂದರೆ ಕೆಲವೊಮ್ಮೆ ಎಲ್ಲ ಥರನೂ ಆಗ್ತಾ ಇರುತ್ತೆ, ಸ್ವಲ್ಪ ವೇಟ್ ಮಾಡು, ಇನ್ನೊಂದು ಟೈಮ್ ಏನಾದರೂ ಹಂಗೆ ಆಯಿತು ಅಂತಂದರೆ ಖಂಡಿತ ಹೋಗೋಣ ಅಂಥೇಳಿ. ಮತ್ತು ಮಾರ್ನಿಂಗ್ ಪಾಪು ಹಂಗೆ ಮಾಡ್ಕೊಂಡಿದ್ಲು. ಸೊ ಆವಾಗ ನಾನು ಮತ್ತು ಜಯಂತ್ ಇಬ್ಬರು ಹಾಸ್ಪಿಟ್ಲಿಗೆ ಹೋಗಿ ಅವಳನ್ನ ಪಾಪು ತೋರಿಸ್ಕೊಂಬಂದಾಗ ಅವ್ರು ಕೇಳಿದ್ದು ಮೋಷನಲ್ಲಿ ಬಂದಿದೆ ಓಕೆ, ಬಟ್ ಬೇರೆ ಎಲ್ಲಾದರೂ ಬ್ಲಡ್ ಬರ್ತಾ ಇದೆ ಅಂತೇಳಿ. ಸೊ ಎಲ್ಲೂ ಇಲ್ಲ ಅಂತೇಳಿ ಪಾಪುನ ಚೆಕ್ ಮಾಡಿ ಎಲ್ಲ ನೋಡಿ ಹೇಳಿದಾಗ ಪಾಪು ತುಂಬ ನಾರ್ಮಲ್ ಇದ್ದಾಳೆ, ಆರಾಮಾಗಿದ್ದಾಳೆ, ನಮಗೆ ಯಾಕೋ ಏನೂ ಅನ್ನಿಸ್ತಾ ಇಲ್ಲ, ಮೇ ಬಿ ಒನ್ ಟೈಮ್ ಆಗಿದೆ ಅನಿಸುತ್ತೆ, ಇನ್ನೊಂದು ಟೈಮ್ ಏನಾದರೂ ಆಯಿತು ಅಂತಂದರೆ ಕರ್ಕೊಂಬನ್ನಿ ಅಂತ ಹೇಳಿ ಅವ್ರು ಹೇಳಿ ಕಳಿಸಿದಾಗ ಹೇಗೆ ಗೊತ್ತಾಗಿದ್ದು, ನಾನು ಸ್ವಲ್ಪ 3 ಡೇಸಿಂದ ಸ್ವಲ್ಪ ನೀರು ಕಡಿಮೆ ಕುಡಿತಾ ಇದ್ದೀನಿ. ಆ್ಯಂಡ್ ಮತ್ತು ಹೀಟ್ ಆಗಿರಬಹುದು, ಮತ್ತು ಅತಿಯಾಗಿ ಹೀಟ್ ಪದಾರ್ಥಗಳನ್ನ ಕೂಡ ತೊಗೊಂಡಿದ್ದೀನಿ. ಅದು ಏನೋ ನಿಜ. ಏನಕ್ಕೆ ಅಂದರೆ ಇವಾಗ ಬಾಣಂತನದಲ್ಲಿ ಕೊಡೋದೇ ನಮಗೆ ಹೀಟ್ ಪದಾರ್ಥಗಳಲ್ವಾ, ಪ್ರತಿಯೊಂದು ಕೂಡ ಹೀಟ್ ಅಂತ ಹೋಗುವಾಗ ಮತ್ತು ಹೈ ಪ್ರೋಟೀನೇ ತಿಂತಾ ಇರ್ತೀವಿ ಎಲ್ಲದೂ ಕೂಡ. ಅಷ್ಟೊಂದೆಲ್ಲ ಹೀಟ್ ಪದಾರ್ಥಗಳನ್ನ ತಿಂತ ನಾನು ನೀರು ಕಡಿಮೆ ಮಾಡಿದ್ದೀನಿ ಅಂತ ಕೇಳಿ ನಮ್ಮ ಮನೆಯವ್ರು ಪೂರ್ತಿ ನನಗೆ ಬೈಕೋ ಅಂತ ಬಂದರು.
ಸೊ ಯಾಕೆ ಕೆಲವೊಮ್ಮೆ ಎಲ್ಲ ಗೊತ್ತಿದ್ದು ಕೂಡ ತಪ್ಪು ಮಾಡ್ತೀಯಾ ಅಂತೇಳಿ. ಸೊ ಸಮ್ಟೈಮ್ಸ್ ಹಾಗೆ ಅಲ್ವಾ, ಎಲ್ಲ ಗೊತ್ತಿದ್ದು ಕೂಡ ಕೆಲವೊಮ್ಮೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗುತ್ತೆ ಆ್ಯಂಡ್ ಅದರಿಂದ ಸಫರ್ ಆಗುವಂಥದ್ದು ಐತಲ್ಲ, ತುಂಬ ಸಫರ್ ಮಾಡಿಬಿಡುತ್ತೆ. ಹಾಗೆಲ್ಲ ಆಯಿತು, ಮನಸ್ಸಿಗೆ ತುಂಬ ಬಿಕ್ಕಟ್ಟಾಗ್ಬಿಡ್ತು. ಹಾಗಾಗಿ ನಾನು ಇವತ್ತು 9ನೇ ದಿನದ್ದು ಏನೇನೆಲ್ಲ ಇತ್ತು ಪೂಜೆ, ಅದು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಲಿಲ್ಲ. ಸುಮ್ಮನೆ ಅದ್ರ ಪಾಡಿಗೆ ಅದು ಅಮ್ಮ ಸಿಂಪಲಾಗಿ ಮಾಡಿದ್ರು, ನಾನು ಕೂಡ ಅಷ್ಟೇ ಸಿಂಪಲಾಗಿ ರೆಸ್ಪಾನ್ಸ್ ಮಾಡಿದೆ ಅಷ್ಟೇ. ಈ ಪಾಪುಗಷ್ಟೇ ಅಲ್ಲ, ಬೋತ್ ಚಿಟ್ಟಿ, ಮಿಟ್ಟಿ ಮತ್ತು ಈ ಪಾಪು ಮೂವರು ಆಗಿರಲಿ, ಏನಾದರೂ ಒಂದು ಸ್ವಲ್ಪ ಆದರೂ ಕೂಡ ನನಗೆ ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ನಾನು ಬೇಗ ಸಫರ್ ಆಗಿಬಿಡ್ತೀನಿ ಮಕ್ಕಳು ವಿಚಾರ ಅಂತ ಬಂತು ಅಂದರೆ. ಆ್ಯಂಡ್ ನನ್ನ ಗಂಡ ಸಮಾಧಾನ ಮಾಡಿದಾಗಲೇ ನಾನು ಸಮಾಧಾನ ಆಗಿರೋದು. ಆ್ಯಂಡ್ ತಿರ್ಗಾ ನೆಕ್ಸ್ಟ್ ಯಾವಾಗ ಹಾಸ್ಪಿಟ್ಲಿಗೆ ಹೋದ್ವೋ ಆವಾಗ ನನ್ನ ಮೈಂಡಿಂದ ಕಂಪ್ಲೀಟ್ ಅದನ್ನು ತೆಗೆದುಹಾಕಿ ರಿಲೀಫ್ ಆಗಿ, ಕೆಲವೊಬ್ರಿಗೆ ನಾರ್ಮಲ್ ಇದು, ನಮ್ಮ ಊಟದ ಪದ್ಧತಿ ಕೆಲವೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ, ಸೊ ಅದರಿಂದ ಆಗುತ್ತೆ ಅಂತೇಳಿ ಮೈಂಡಿಂದ ತೆಗೆದಾಕೋಕ್ಕೆ ಸಖತ್ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ಮತ್ತೆ ನಾನು ವೀಡಿಯೋ ಅಂತೇಳಿ ತಲೆಗೆ ತೊಗೊಂಡಿದ್ದು. ಸೊ ಅಷ್ಟು ಟೆನ್ಸ್ ಆಗಿಬಿಡ್ತು ನನಗೆ ಆ ಒಂದು ವಿಚಾರ ಬಗ್ಗೆ. ಯಾರಿಗೂ ಆಗಿರಲಿಲ್ವಲ್ಲ ಮಕ್ಕಳಿಗೆ ಎಲ್ಲಿವರೆಗೂ ನಮ್ಮ ಮನೇಲಿ, ಇವಳಿಗೆ ಫಸ್ಟ್ ಟೈಮ್. ಸೊ ಹಾಗಾಗಿ ಸುಮ್ಮನಾಗಿ ಮತ್ತೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಚೆನ್ನಾಗಿ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಮ್ಮ ಕೂಡ ಕೊಬ್ಬರಿ ಖಾರ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ತುಂಬ ಜನ ಕೇಳಿದ್ರಿ ಕೊಬ್ಬರಿ ಖಾರ ಏನು ಅಂತೇಳಿ. ಅದನ್ನು ನಾನು ಡೀಟೇಲಾಗಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ, ರೆಸಿಪಿ ತೋರಿಸೋಣ ಅಂತಂದರೆ. ಬಟ್ ಬಾಯಲ್ಲೇ ಹೇಳೋದಾದರೆ ಉತ್ತುತ್ತಿ, ಕೊಬ್ಬರಿ ಇದೆಲ್ಲ ಚೆನ್ನಾಗಿ ಸಣ್ಣದಾಗಿ ರುಬ್ಬಿ ಫಸ್ಟ್ ಈ ಥರ ಪೀಸ್ ಮಾಡ್ಕೊತಾರೆ. ಅದಾದಮೇಲೆ ರುಬ್ಬಿ ಅದಕ್ಕೆ ಮತ್ತೆ ಏನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿದಾರೋ ಗೊತ್ತಿಲ್ಲ, ಅಮ್ಮ ರೆಡಿ ಮಾಡಿದ್ದಾರೆ. ಹಾಗೆ ಈ ಪುಟಾಣಿಗಳು ನೋಡಿ, ಒಂದೊಂದು ಸರಿ ಹಿಂಗಿರ್ತವೆ, ಒಂದೊಂದು ಸರಿ ಹಂಗಿರ್ತವೆ. ಯಾಕೆ ನಾನು ಮಕ್ಕಳು ತುಂಬ ಇರಬೇಕು ಮನೇಲಿ, ಇಂಪಾರ್ಟೆಂಟ್ ಅವರಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಕೊಡ್ತೀನಿ ಅಂದರೆ ಏನೇ ಬೇಜಾರಾಗಿದ್ದರೂ ಕೂಡ ಸೊ ಈ ರೀತಿ ಎಲ್ಲದನ್ನು ಮರೆಸ್ತಾರೆ. ಹಂಗಾಗಿ ಮಕ್ಕಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ, ಅಷ್ಟೊಂದು ಪ್ರೀತಿ ಕೊಡ್ತೀನಿ. ಆ್ಯಂಡ್ ಇವಾಗೇನು ಬಂದಿದ್ದಾಳೆ, ಅವಳನ್ನ ನೋಡಿದ್ರು ಕೂಡ ಒಂಥರ ಏನೋ ಖುಷಿ, ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಆಗುತ್ತೆ ನನಗೆ. ಸೊ ಅದನ್ನೆಲ್ಲ ತೆಗೆದಾಕಿ ತಲೆಯಿಂದ ಮತ್ತೆ ನಾನು ರಿಕವರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡೀತು. ಮೀನ್ಸ್ ಅಷ್ಟು ಟೈಮ್ಸ್ ಆಗೋದಾ ಅಂತ ನೀವು ಕೇಳೋದಾದರೆ ಹೌದು, ಆ ರೀತಿ ಬಂದುಬಿಟ್ರೆ ಸಡನ್ಲಿ ಎದುರ್ಕೊಂಡ್ಬಿಡ್ತೀನಿ ನಾನು. ಆ್ಯಂಡ್ ಮತ್ತು ಕೆಲವೊಮ್ಮೆ ಅಳು ಬರುತ್ತೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ನಾನು ಮುಂಚೆ ಅತ್ತೇ ಇಲ್ಲ, ನನಗೆ ಮಕ್ಕಳಾಗೋವರೆಗೂ ನನಗೆ ಅಳು ಅನ್ನೋದೇ ಏನಂತ ಗೊತ್ತಿಲ್ಲ. ಮೊದಲನೇ ಮಗ ಯಾವಾಗ ಹುಟ್ಟಿದ ಚಿಟ್ಟಿ, ಆವಾಗಲೇ ನನಗೆ ಸ್ವಲ್ಪ ಎಮೋಷನಲ್ ಅನ್ನೋದು ಗೊತ್ತಾಗಿದ್ದು. ಅಷ್ಟು ಹಾರ್ಡಾಗಿದ್ದವಳು ನಾನು, ಅಷ್ಟು ಸಾಫ್ಟಾಗಿ ಆಗಿಬಿಟ್ಟೆ ನೆಕ್ಸ್ಟ್ ಮಗು ಆದಮೇಲೆ. ಪ್ರೆಗ್ನೆಂಟ್ ಆಗೋದು ಅಂತಂದರೆ ಜಸ್ಟ್ ಒಂದು ಅನೌನ್ಸ್ಮೆಂಟ್ ಅಂತ ತುಂಬ ಜನ ಅನ್ಕೋಬೋದು. ಬಟ್ ನನಗನ್ನಿಸ್ತು ಪ್ರೆಗ್ನೆಂಟ್ ಆಗೋದು ಅಂತಂದರೆ ಪ್ರತಿಯೊಂದನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅವ್ರ ಟೇಸ್ಟ್ಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ, ಲೈಫ್ ರೊಟೀನ್ಸ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅಬ್ಬಾ ಎಷ್ಟೊಂದು ಇದೆ ಅಂತಂದರೆ. ಸಂಜೆ ಇವಾಗ ಆಲ್ರೆಡಿ ಪಾಪುಗೆ ಸ್ನಾನ ಮಾಡಿಸಿ ಬಂದು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಪಾಪು ಹೊಟ್ಟೆಲಿದ್ದಾಗ ಎಲ್ಲ ಥರದ್ದು ಸ್ಯಾಕ್ರಿಫೈಸ್. ಹೇಗೆ ಅಂದರೆ ಮಗು ಏನು ಇಷ್ಟ ಆಗುತ್ತೆ ಅದನ್ನಷ್ಟೇ ತಿನ್ನೋದು, ಬೈಕೆಗಳ ಪ್ರಕಾರ ತಿನ್ನೋದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಹೀಗೆ. ದೆನ್ ಮಗು ಆದಮೇಲೆ ಇನ್ನಷ್ಟು ಕೇರ್, ಬ್ರೆಸ್ಟ್ ಫೀಡಿಂಗ್ ಮಾಡೋದಿರುತ್ತೆ. ಅವಾಗ ಏನು ತಿನ್ನಬೇಕು ಅದೇ ತಿನ್ನಬಾರ್ದು, ಬಾಯಿ ಕಟ್ಟಬೇಕು, ಖಾರ ತಿನ್ನಬಾರ್ದು, ಸಪ್ಪೆಲೇ ಇರಬೇಕು, ನೀರು ಇಷ್ಟೇ ಕುಡಿಬೇಕು, ಹೊರಗಡೆ ಓಡಾಡಬಾರ್ದು. ಓ ಮೈ ಗಾಡ್, ಎಷ್ಟು ವಿಧಿವಿಧಾನಗಳು ಗೊತ್ತಾ. ಸ್ನಾನ ಮಾಡಿಸ್ಬೇಕು, ಸ್ನಾನ ನಾವು ಹೆಂಗೆ ಮಾಡಬೇಕು, ನನಗೆ ಇದೆಲ್ಲ ಪ್ರತಿದಿನ ಆಗೋವಾಗ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಇರುತ್ತಲ್ವ, ಎಷ್ಟು ಗ್ರೇಟ್ ಅನಿಸುತ್ತಲ್ವ ಅಂತ ಅನಿಸ್ತಾ ಇರುತ್ತೆ. ಯಾರಿಗೆಲ್ಲ ನಿಜ ಅನಿಸುತ್ತೆ, ಹೌದು ಎಷ್ಟೊಂದು ಬಿಟ್ಕೊಡ್ಬೇಕಾಗತ್ತೆ. ಒಂದು ಜೀವ ಭೂಮಿಗೆ ಬಂದು ತನ್ನ ಪಾಡಿಗೆ ತಾನೇ ಎದ್ದು ಆಟ ಆಡೋವರೆಗೂ, ಮೀನ್ಸ್ ಸ್ವಲ್ಪ ದೊಡ್ಡದಾಗೋವರೆಗೂ, ಒಂದು 1.5 2 ಇಯರ್ಸ್ವರೆಗೂ ಪ್ರತಿಯೊಬ್ಬರದ್ದು ತುಂಬಾ ಸ್ಯಾಕ್ರಿಫೈಸ್ ಇರುತ್ತೆ. ವಿಚಾರದಲ್ಲಿ ತುಂಬ ಜನ ಯೋಚನೆ ಮಾಡ್ತಾ ಡಿಪ್ರೆಷನ್ ಆಗ್ತಾರೆ. ಆ್ಯಂಡ್ ಬಾಣಂತಿಯಲ್ಲಿ ಬರೋವಂಥ ಕೆಲವೊಂದು ಸನ್ನೆಗಳಂತ ಕರೀತಾರೆ, ಮತ್ತು ಕೆಲವೊಂದು ನೋವುಗಳಿಗೆ ಗುರಿ ಆಗ್ತಾರೆ. ಸೊ ನನ್ನ ಕಡೆಯಿಂದ ಅವ್ರಿಗೆ ಮೆಸೇಜ್ ಏನು ಅಂತಂದರೆ, ಪ್ರತಿಯೊಂದು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ, ಯಾವುದು ಪರ್ಮನೆಂಟ್ ಅಲ್ಲ. ಇದೊಂದು 2 ತಿಂಗಳು 3 ತಿಂಗಳು ಹಿಂಗೆ ಹಾಕ್ಬೋದು ನಾವು ಅಷ್ಟೇ ಅಲ್ವಾ. ಅದಾದಮೇಲೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅಥವಾ 6 ತಿಂಗಳು ಬಾಯಿ ಕಟ್ಬೋದು, ಅದಾದಮೇಲೆ ತಿಂತೀವಲ್ವ. ಸೊ ಹಿಂಗೆ ಅಂದ್ಕೊಂಡು ನಾನು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತೊಗೊಂಡು ಈ ಲೈಫ್ ಜರ್ನಿನ ಅಕ್ಸೆಪ್ಟ್ ಮಾಡ್ತಾ ಇರೋದು. ಐ ಹೋಪ್ ನನ್ನ ಮಾತು ಮೇ ಬಿ ತುಂಬ ಜನಕ್ಕೆ ಒಂದು ಹೆಲ್ಪ್ ಆಗ್ಬೋದು ಅಂತೇಳಿ. ಸೊ ಇದನ್ನೆಲ್ಲ ಮಾಡೋದು ಕಲ್ತಿದ್ದು ಮಿಟ್ಟು ಬಂದಾಗ ಒಬ್ಬಳೇ ಮಾಡ್ಕೊತಿದ್ನಲ್ವ, ಅವಾಗ ಇದನ್ನೆಲ್ಲ ಮಾಡೋದು ಕಲ್ತಿರೋದು. ತುಂಬ ಹೆಲ್ಪ್ ಆಗುತ್ತೆ ಏನಾದರೂ ಕಲ್ತ್ರೆ. ಪಾಪು ತುಂಬ ನಾರ್ಮಲ್ ಆಗಿದ್ದಾಳೆ, ಆ್ಯಂಡ್ ನಾರ್ಮಲ್ಲಾಗಿ ನನಗೆ ರೆಸ್ಪಾನ್ಸ್ ಮಾಡ್ತಾಳೆ, ಅದೇ ತುಂಬ ದೊಡ್ಡ ಖುಷಿ ನನಗೆ. ಡಾಕ್ಟರ್ ಕೂಡ ನೋಡಿ ಹೇಳೋವರೆಗೂ ಒಂಥರ ಸಮಾಧಾನನೇ ಇರಲಿಲ್ಲ. ಇವಳು ಕಂಪ್ಲೀಟಾಗಿ ನಾರ್ಮಲ್ ಇದ್ದಾಳೆ, ನಮಗೆ ಅನ್ನಿಸ್ತಾ ಇಲ್ಲ.
ಏನು ಪ್ರಾಬ್ಲಮ್ ಇದೆ ಅಂತೇಳಿ ಎಲ್ಲ ಚೆಕ್ ಮಾಡಿದ್ಮೇಲೆ ಹಂಗೆ ಹೇಳಿದ್ರು. ಅವಾಗ ಒಂಥರ ಜೀವ ಬಂದಂಗೆ ಆಯ್ತು ನನಗೆ. ಸೊ ಫೈನಲಿ ಇದೆಲ್ಲ ಆಯಿತು. ಪಾಪುನ ರೆಡಿ ಮಾಡಿಕೊಂಡು ಅಮ್ಮ ಏನೇನು ಮಾಡಬೇಕು ಕಾರ್ಯ ಅದನ್ನೆಲ್ಲ ಮಾಡಿದ್ರು. ಬಟ್ ನಾನು ಮೆಂಟಲಿ ಆಬ್ಸೆಂಟ್ ಇದ್ದೆ ಅದರಲ್ಲಿ. ಸೊ ಹಾಗಾಗಿ ಯಾವುದೂ ಶೂಟ್ ಮಾಡಲಿಲ್ಲ, ಏನಿಲ್ಲ. ಚುಟಿಗೆ ಹಾಕೋ ಶಾಸ್ತ್ರ ಅಂತ ಹೇಳಿ ಒಂದು ದೇವ್ರ ಹೆಸರು ಕರೆದು ಅದಾದಮೇಲೆ ನಾವೇನು ಇಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ, ಅದನ್ನು ಕರೆದು ಅದನ್ನು ಸಿಂಪಲಾಗಿ ಮಾಡಿ ಮುಗಿಸ್ತಾರೆ. ಮಿಟ್ಟಿಗೆ ನಮ್ಮ ದೊಡ್ಡಮ್ಮ ಇದ್ದರು. ದೊಡ್ಡಮ್ಮ ಸ್ವಲ್ಪ ಹಳೆ ಕಾಲದವ್ರು ಆಗ್ತಾರೆ, ಹಂಗಾಗಿ ಅವರೆಲ್ಲ ಚೆನ್ನಾಗಿ ಶಾಸ್ತ್ರಗಳು ಮಾಡಿದರು. ಇವತ್ತಮ್ಮ ತುಂಬ ಸಿಂಪಲಾಗಿ ಮಾಡಿದ್ರು. ಹಾಗೆ ಟೋಪಿಲಿ ನೀಟಾಗಿ ಇಟ್ಟು ಹಿಂಗೆ ನೀಟಾಗಿ ಒಚ್ಚಿಬಿಡ್ತಾರೆ ಲಾಸ್ಟಿಗೆ ಸಾಂಬ್ರಾಣಿ ಹಾಕೋವಾಗ. ನೋಡಿ ನಾನೇನು ಮಾಡ್ತಾ ಇದ್ದೀನಿ ಗೊತ್ತಾ, ನನ್ನ ಕೈ ಊದ್ಕೊತಾ ಇದ್ದೀನಿ. ಬಿಕಾಸ್ ನಾನು ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ನನ್ನ ಬಾಡೀಲಿ ಅಂತಂದರೆ ಕೈ ಹಿಂಗೆ ಹಿಡ್ಕೊಂಡ್ರೆ ಸಾಕು ಹಾಗೆ ನೀರು ಬರ್ತಾನೆ ಇರುತ್ತೆ. ಇಷ್ಟೊಂದು ಹೀಟ್ ಬಾಡಿನ ಮತ್ತು ನಾವು ಡಿಹೈಡ್ರೇಷನ್ ಮಾಡಿಕೊಂಡ್ರೆ ಸೀರಿಯಸ್ಲಿ ಹೆಲ್ತ್ ಚಾಲೆಂಜಸ್ ಬರ್ತಾ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿಬಿಡ್ತು. ಸೊ ಬಂದ ತಕ್ಷಣ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ. ಸೊ ಯಾರಾದರೂ ನೀರು ಬಗ್ಗೆ ಕೇಳಿದ್ರಿ ಎಷ್ಟು ಕುಡಿತಾ ಇದ್ದೀರಾ ಅಂತೇಳಿ, ಡೆಫಿನೆಟ್ಲಿ ಒಂದೊಂದು ಗ್ಲಾಸ್ ಅವಾಗವಾಗ ನಿಮ್ಗೆ ಯಾವಾಗ ಬಾಯಾರಿಕೆ ಅನಿಸುತ್ತೆ ಅವಾಗ ಕುಡಿತಾನೆ ಇರ್ರಿ. ನೀರು ಕುಡಿಯೋದ್ರಿಂದ ಪಾಪುಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆ್ಯಕ್ಚುಲಿ ನಾವಿವಾಗ ನೀರು ಎಷ್ಟು ಕುಡಿಬೇಕು ಅಂತಂದರೆ 2.5 3.5 ಲೀಟರ್ ಕುಡಿಲೇಬೇಕು. ಸೊ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಪ್ರೋಟೀನ್ ಎಲ್ಲ ಹೋಗ್ತಾ ಇರೋದ್ರಿಂದ ಮಗುಗೆ ಕೂಡ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ, ನಮಗೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ತುಂಬ ಜನ ಕಾನ್ಸ್ಟಿಪೇಷನ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಕಾನ್ಸ್ಟಿಪೇಷನ್ಗೂ ರೀಸನ್ ಇದೆ, ಅತಿಯಾಗಿ ಹೀಟ್ ಪದಾರ್ಥ ತೊಗೊತಾ ಇರ್ತೀವಿ, ಪ್ರೋಟೀನ್ ತೊಗೊತಾ ಇರ್ತೀವಿ. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಆಗುತ್ತೆ. ಬಟ್ ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದ್ರ ಮೂಲಕ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಇವಾಗಿನ್ನು ಚುಟುಕಿ ಹಾಕೋಕ್ಕೆ ಅಂತೇಳಿ ಬಜೆ ಇರುತ್ತಲ್ಲ, ಬಜೆನ ನೀರಲ್ಲಿ ನೆನೆ ಹಾಕಿ ಅದನ್ನು ಪೀಸ್ ಮಾಡಿ ಮಗಳಿಗೆ ನನಗೆ ಹಾರ ಅಷ್ಟೇ. ಆ್ಯಂಡ್ ಮಗುಗೆ ಕೈ ಕಾಲಿಗೆ 2 ಹಾರ 1 ಆ್ಯಂಡ್ 5 ಟೋಟಲ್ ಆಗಿ ಈ ಥರ ಎಲ್ಲ ಹೊಲಿದು ಅವ್ರಿಗೆ ಹಾಕಿ ಅದು ಚುಟಿಗೆ ಮಾಡ್ತಾರೆ. ಏನೇನೋ ಇದೆ ಸಮಥಿಂಗ್ ತೋರಿಸೋದಾದರೆ ನೀಟಾಗಿ ಪೂರ್ತಿ ತೋರಿಸ್ಬೇಕಿತ್ತು. ಸೊ ಇವಾಗ ಆಲ್ರೆಡಿ ನಾನು ಏನೂ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ತೋರಿಸ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಮತ್ತೆ ಮಾರ್ನಿಂಗ್ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಟೀ ಅಮ್ಮ ತೊಗೊಂಬಂದಿದ್ರು, ನಾನು ಟೀ ಕುಡ್ದಿಲ್ಲ. ನಾನು ಏನು ಕುಡಿತಾ ಇದ್ದೀನಿ ಅಂದರೆ ಹಾಸ್ಪಿಟ್ಲಿಂದ ಒಂದು ಪೌಡರ್ ಕೊಟ್ಟು ಕಳಿಸಿದ್ರು ಮಾಮ್ಸ್ಗೆ ಅಂತೇಳಿ. ಸೊ ಅದನ್ನು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಏನಾದರೂ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು ಅಂದರೆ ಮೈಂಡ್ ಎಷ್ಟು ಥರ ಓಡುತ್ತಲ್ವ. ಸೊ ಹಾಗೆ ನನಗೂ ಆ ಕಡೆ ಈ ಕಡೆ ಓಡ್ತಾ ಇತ್ತು, ಏನು ಮಾಡಬೇಕು, ಏನು ತೊಗೋಬೇಕು, ಏನು ಕುಡಿಬೇಕು, ಏನು ಕುಡಿಬಾರ್ದು ಅಂತೇಳಿ. ಸೊ ಹಾಲು ಕುಡಿತಾ ಇದ್ದೀನಿ. ಹಾಲು ಮತ್ತು ಡಾಕ್ಟರ್ ಕೊಟ್ಟು ಕಳಿಸಿರೋ ಒಂದು ಪೌಡರ್, ಅದನ್ನು ನಾನು ನೀಟಾಗಿ ಹೆಸರು ನೋಡಿಲ್ಲ, ಅಮ್ಮ ತೊಗೊಂಬಂದು ಅಡುಗೆ ರೂಮಲ್ಲಿ ಇಟ್ಬಿಟ್ಟಿದ್ರು, ಹಾಗಾಗಿ ತೊಗೊಂಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಅದು ಯಾವ ಪೌಡರ್ ಅಂತೇಳಿ. ಸೊ ಖಾರ ಕೊಬ್ಬರಿ ಇವತ್ತು ಬೆಳಗ್ಗೆ ಅಮ್ಮ ಎಲ್ಲ ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದ ತಕ್ಷಣ ಇದನ್ನೆಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ನಾವು ಬೆಳಗ್ಗೆನೇ ಎದ್ದು ಆಸ್ಪತ್ರೆಗೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಬೆಲ್ಲದ ಪಾನಕ ಮಾಡಿಕೊಂಡು ಅದರಲ್ಲಿ ಉಂಡೆ ಮಾಡಿ ಕೊಡ್ತಾಯಿದ್ದಾರೆ. ಲಾಸ್ಟ್ 2 ಬಾಣಂತನದಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಊಟದ ಬಗ್ಗೆ ಜಾಸ್ತಿ ಕಾನ್ಷಿಯಸ್ ಇರಲಿಲ್ಲ ಮತ್ತು ತಿನ್ನಬೇಕಂತ ಅನ್ನಿಸ್ತಿರ್ಲಿಲ್ಲ. ಆ ಊಟದ ವಿಚಾರದಲ್ಲೇ ಎಷ್ಟೊಂದು ಅಳು ಬರ್ತಿತ್ತು ನನಗೆ. ಬಟ್ ಈ ಟೈಮ್ ಏನಾದರೂ ಕೂಡ ತಿಂತಾಯಿದ್ದೀನಿ, ಏನು ಮಾಡಿದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀನಿ. ಬಿಕಾಸ್ ಹೆಲ್ತ್ ತುಂಬ ಇಂಪಾರ್ಟೆಂಟು, ಇಬ್ಬರದು ಕೂಡ, ಪಾಪುದು ನಂದು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಈ ಸರಿ ಸ್ವಲ್ಪ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಾಯಿದ್ದೀನಿ ಅಂತ ಅನ್ಬೋದು. ತುಂಬ ಜನ ಈ ಥರ ಉಂಡೆಗೆ ಅಂಟಿನುಂಡೆ ಅಂತ ಕೂಡ ಕರೀತಾರೆ. ಸೊ ಮೇ ಬಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಕೆಲವೊಬ್ಬರು, ಮತ್ತು ಎಲ್ಲ ರೀತಿ ಏನೇನು ತಿನ್ಬೋದು ನ್ಯೂಟ್ರಿಯೆಂಟ್ಸ್ ಸಿಗೋವಂಥ ಆಹಾರ ಅದನ್ನೆಲ್ಲದೂ ಕೂಡ ಹಾಕಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾರೆ. ಇವಾಗ ಅಮ್ಮ ಏನೇನು ಹಾಕಿದ್ದಾರೆ ಗೊತ್ತಿಲ್ಲ, ಕೊಬ್ಬರಿ ಮತ್ತು ಉತ್ತುತ್ತಿ ಮಾತ್ರ ಕಾಣಿಸ್ತಾ ಇದೆ. ಸೊ ತುಪ್ಪ ಹಾಕಿರ್ತಾರೆ, ಬೆಲ್ಲ ಹಾಕಿರ್ತಾರೆ. ಸೊ ಉಂಡೆ ಮಾಡಿ ನೀಟಾಗಿ ಇಟ್ಬಿಟ್ರೆ ಒಂದು ಬಾಕ್ಸಲ್ಲಿ, ಅದು ದಿನಕ್ಕೊಂದು ಅನ್ನೋ ಥರ ಬೆಳಗ್ಗೆನೇ ಎದ್ದ ತಕ್ಷಣ ತಿನ್ಬೋದು. ನಾನು ಇವಾಗ ಆಲ್ರೆಡಿ ಒಂದು ತಿಂದಾಯಿತು, ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತೇಳಿ. ಮನೇಲಿ ಇದೆಲ್ಲ ನಾನು ಖಾಲಿ ಮಾಡದೇ ಇದ್ರೂ ಕೂಡ ನನ್ನ ಗಂಡ ಖಾಲಿ ಮಾಡ್ತಾರೆ ತುಂಬ ಚೆನ್ನಾಗಿ. ಅವ್ರಿಗೋಸ್ಕರನಾದ್ರೂ ಕಟ್ಟಿಡಬೇಕು. ಸೊ ಕಟ್ಟಿಡ್ತಾ ಇದ್ದಾರಮ್ಮ, ಖಾಲಿ ಮಾಡ್ತಾರೆ. ನೋಡ್ತೀನಿ ನಾನು ಈ ಟೈಮ್ ಮಾತ್ರ ಬಿಡಲ್ಲ, ನೀಟಾಗಿ ತಿಂತೀನಿ. ಯಾಕಂದರೆ 3ನೇದಾಗಿರೋದ್ರಿಂದ ನನಗೆ ವೀಕ್ನೆಸ್ ಜಾಸ್ತಿ ಆಗಬಾರ್ದು ಮತ್ತು ಪಾಪುಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಹೋಗಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಂದು ಇವಾಗ ನೆಕ್ಸ್ಟ್ ಊಟ ತುಂಬ ಹೊಟ್ಟೆ ಹಸಿತು ಅಂತೇಳಿ ಅಮ್ಮಂಗೆ ಊಟ ರೆಡಿ ಮಾಡು ಅಂತ ಹೇಳಿದ್ದೆ. ಆ್ಯಂಡ್ ಅಮ್ಮ ಇದನ್ನೆಲ್ಲ ಕಟ್ಟಿ ರೆಡಿ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಆ್ಯಂಡ್ ಅಮ್ಮ ಉಂಡೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಆ್ಯಂಡ್ ಪಾಪುನ ಮಲಗಿಸಿ ನಾನೀಗ ಊಟ ಮಾಡಿ ಎದ್ದು ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಸ್ವಲ್ಪ ಟೆನ್ಷನ್ ಆಗಿದ್ದು ಮಾತ್ರ ನಿಜ. ಸ್ವಲ್ಪ ಅಂದರೆ ನನ್ನ ಮೈಂಡಿಗೆ ಕ್ಲಾರಿಟಿ ಸಿಗೋರು ಅದು ನಾವು ಹುಡುಕಾಡೋದಕ್ಕೆ ಹೊಡೆದಾಡ್ತಾ ಇರ್ತೀನಿ. ಸೊ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ, ಅಷ್ಟರೊಳಗಡೆ
ವಿಡಿಯೋ ಮುಗಿಸ್ಬಿಟ್ಟು ಆರಾಮ್ ನಿದ್ದೆ ಮಾಡೋಣ ಅಂತ ಅನಿಸಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪು ನಾರ್ಮಲ್ ಇದ್ದಾಳೆ ಅಂತ ಗೊತ್ತಾಗೋವರೆಗೂ ಅದೇನೋ ಸಂಕಟ ಆಗಿಬಿಟ್ಟಿತ್ತು ನನಗೆ, ಹಂಗಾಗಿತ್ತು. ಇವಾಗ ಫೈನ್, ಅವಳು ಕೂಡ ಚೆನ್ನಾಗಿ ಇದ್ದಾಳೆ ಅಂತ ಗೊತ್ತಾಯ್ತು. ಆ್ಯಂಡ್ ನಾನು ನೀರು ಚೆನ್ನಾಗಿ ಕುಡಿಬೇಕು ಅಂತ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ತುಂಬ ಜನ ಕೇಳ್ತಾ ಇದ್ರಿ ಸ್ಟಿಚಸ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ಬಿಡೋಣ ಅಂತ ಅನಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾರ್ಮಲ್ ಡೆಲಿವರಿ ಬೆಟರಾ ಅಥವಾ ಸಿ ಸೆಕ್ಷನ್ ಬೆಟರಾ ಅಂತಂದರೆ ತುಂಬ ಜನ ನೋವಿಗೆ ಎದುರುಕೊಂಡು ಸಿ ಸೆಕ್ಷನ್ ಅಂತ ಹೇಳ್ತಾರೆ. ಸೊ ನೋವು ಅಂತಂದರೆ ಕೆಲವೊಬ್ರು ಸ್ಟಿಚಸ್ ನೋವನ್ನೇ ನೋವು ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಡೀಟೇಲ್ ಆಗಿ ಮಾತಾಡ್ತೀನಿ. ನಾರ್ಮಲ್ ಆರ್ ಸಿಸೇರಿಯನ್ ಬೆಟರ್ ಅಂತಂದರೆ ಆ್ಯಕ್ಚುಲಿ ಪ್ರತಿಯೊಬ್ಬರು, ನಾನಲ್ಲ, ಪ್ರತಿಯೊಬ್ಬರು ಹೇಳೋದೆ ನಾರ್ಮಲ್ ಡೆಲಿವರಿ ಬೆಟರ್, ಅಂದರೆ ವಜನಲ್ ಬರ್ತ್ ಅಂತಾರಲ್ಲ. ಸೊ ವಜನಲ್ ಬರ್ತ್ ತುಂಬ ಒಳ್ಳೆಯದು, ಯಾಕಂದರೆ ಹೆಣ್ಮಕ್ಳಿಗೆ ಅದು ಲೈಫ್ ಟೈಮ್ ಸ್ಟ್ರೆಂತ್ನ ನೀಡೋವಂಥದ್ದು. ಅದರಿಂದ ಯಾವುದು ಫ್ರ್ಯಾಕ್ಚರ್ ಆಗಲ್ಲ ಆ್ಯಂಡ್ ಅದರಿಂದ ಏನು ನಮಗೆ ಹಾರ್ಮ್ಫುಲ್ ಆಗಲ್ಲ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಬೆಟರ್ ಅಂತ ಹೇಳ್ತಾರೆ. ನಾರ್ಮಲ್ ಡೆಲಿವರಿ ಅದಾದಮೇಲೆ ಸ್ಟಿಚಸ್ ಬಗ್ಗೆ ಏನು ಅಂತ ಕೇಳೋದಾದರೆ, ಡೆಲಿವರಿ ಪೇನ್ನೇ ತಡ್ಕೊಂಡಿರ್ತೀವಂತೆ, ಸ್ಟಿಚಸ್ ಪೇನ್ ಯಾವ ಲೆಕ್ಕ ಅಲ್ವಾ? ಸೊ ಹಾಗೆ ಆಮೇಲೆ ತುಂಬ ಜನಕ್ಕೆ ಒಂದು ಮೈಂಡಲ್ಲಿರೋದು ಆ ನೋವನ್ನು ತಡ್ಕೊಳಕ್ಕಾಗಲ್ಲ ಅಂತೇಳಿ. ಸೊ ಒಂದು ಹೇಳ್ತೀನಿ ಕೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಡೆಲಿವರಿ ಪೇನ್ಸ್ ಹೆಂಗಿರುತ್ತೆ ಅಂತಂದರೆ, ಆ್ಯಕ್ಚುಲಿ ಒಂದು ಹಂತ ಅಂತ ಬಂದಾಗ ತನ್ನಷ್ಟಕ್ಕೆ ತಾನೇ ಮೈಲ್ಡಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ರೀತಿಯ ಸಿಂಪ್ಟಮ್ಸು, ಬಾಡಿ ತಾನೇ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡೋವಂಥ ಪೇನ್ಸ್ ಅದು. ಸೊ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಒಂದು 50% ನಮಗೆ ಸ್ವಲ್ಪ ನೋವಿರುತ್ತೆ. ಅಲ್ಲಿಂದ 40% ಏನಿರುತ್ತಲ್ಲ ಅದು ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಇನ್ನೊಂದು 10% ಹೆವಿ ಹಾರ್ಡ್ ಅನ್ಸುತ್ತೆ. ಸೊ ಆ ಪೇನ್ಸ್ ತಡ್ಕೊಳಕ್ಕಾಗಲ್ಲ, ಓಕೆ. ಬಟ್ ಆ 10% ನೋವನ್ನು ದೇವರು ನಮಗೆ ಕಾನ್ಸ್ಟೆಂಟ್ ಆಗಿ ಕೊಟ್ಟಿಲ್ಲ. ನನಗದೊಂದು ವಿಚಿತ್ರ ಅನ್ನಿಸ್ತು. ಕಾನ್ಸ್ಟೆಂಟ್ ಆಗಿ ನಮಗೆ ಆ ಪೇನ್ಸ್ ಇರಲ್ಲ, ಹಿಂಗೆ ಬರುತ್ತೆ ಸುಳ್ಳಂತ ಹೋಗುತ್ತೆ, ಹಿಂಗೆ ಬರುತ್ತೆ ಮತ್ತೆ ಸುಳ್ಳಂತ ಹೋಗುತ್ತೆ. ನಮಗೆ ರಿಲೀಫ್ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಚಾನ್ಸ್ ಇರುತ್ತೆ ಅಲ್ಲಿ ಆರಾಮ್ಸೆ. ಅಲ್ಲಿ ಕೆಲವೊಂದು ಟ್ರಿಕ್ಸ್ ಇದೆ. ಡೆಲಿವರಿ ಹೋಗೋದಕ್ಕಿಂತ ಮುಂಚೆ ಅದನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು. ಈ ಸರಿ ನಾನು ಹಂಗೆ ನೋಡ್ಕೊಂಡು ಹೋಗಿದ್ದೆ. ಏನೇನೆಲ್ಲ ಮಾಡ್ಬೋದು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ಸೊ ಬ್ರೀತಿಂಗ್ ಎಕ್ಸಸೈಸ್ ಒಂದು, ಬಾಯಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ ಆ ಪೇನ್ಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ನನಗೆ ಒಂದು ಟ್ರಿಕ್ಸಿನ ತಲೆಯಲ್ಲಿತ್ತು. ಸೊ ಹಾಗಾಗಿ ಈ ಸರಿ ಈ 40% ಏನು ಹೇಳಿದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಲಿಕ್ಕೆ ಬಾಯಲ್ಲಿ, ಅಂದರೆ ಹೊಟ್ಟೆಯಿಂದ ಬಾಯಿ ಮೂಲಕ ಉಸಿರಾಡಬೇಕು ಆ ಪೇನ್ಸ್ ಬಂದಾಗ, ದೊಡ್ಡ ಪೇನ್ಸ್ ಬಂದಾಗ ಅಂತೇಳಿ. ಸೊ ಹಂಗೆ ಮಾಡಿಕೊಂಡೆ. ನನಗೆ ಅಷ್ಟು ಹೆವಿ ಅನಿಸ್ಲಿಲ್ಲ. ವಿದಿನ್ 10 ಮಿನಿಟ್ಸಲ್ಲಿ ನನಗೆ ಮತ್ತೆ 10% ಪೇನ್ ಜಾಸ್ತಿ ದೊಡ್ಡದಾಯಿತು. ಅದಾಗಿ ಒಂದು ಐ ಥಿಂಕ್ 6 to 8 ಮಿನಿಟ್ಸ್ ಅನಿಸುತ್ತೆ ನನಗೆ ಡೆಲಿವರಿ ಆಗಿದೆ. ಸೊ ಆ ಪೇನ್ಸನ್ನು ನಾವು ಈಸಿಲಿ ತಡ್ಕೋಬಹುದು. ತಡ್ಕೊಳ್ಳೋ ಅಷ್ಟು ಶಕ್ತಿ ಇರೋದಕ್ಕೆ ತಾನೇ ಮನುಷ್ಯ ಹುಡ್ತಾ ಇರೋದು. ಸೊ ಹಾಗೆ ನಾರ್ಮಲ್ ಡೆಲಿವರಿ ಬಗ್ಗೆ ಏನಾದರೂ ನಿಮ್ಗೆ ಹಂಗೆ ಭಯ ಇತ್ತು ಅಂದರೆ ದಯವಿಟ್ಟು ತೆಗೆದಾಕಿ. ಅದು ಯಾವುದು ಮ್ಯಾಟರ್ ಅಲ್ಲ. ಒಂದಂತ ಅಂತ ಬಂದಾಗ ನೀವೇನು ಮಾಡಿದ್ರು ಕೂಡ ಆರಾಮ್ಸೆ ಡೆಲಿವರಿ ಆಗುತ್ತೆ. ಸೊ ನನಗೆ ಥರ್ಡ್ ಪಾಪು ಹುಟ್ಟಿದಾಗ ನನಗೆ ಬರೀ ಆ ಹಲ್ಲಲ್ಲಿತ್ತು ಪೇನ್, ಲಾಸ್ಟ್ ಪೇನು. ನನಗೆ ಶಾಕ್ ಆಗ್ತಾ ಇದೆ, ಅಯ್ಯೋ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಈಸಿಯಾಗಿ ಹೆರಿಗೆ ಆಯ್ತಲ್ಲ ನನಗೆ ಅಂತೇಳಿ. ಅಷ್ಟೇ, ಭಯ ಪಡಬೇಡಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಏನಾದರೂ ಭಯ ಇತ್ತು ಅಂದರೆ ಶೇರ್ ಮಾಡಿಕೊಡಿ. ಆ್ಯಂಡ್ ಲಾಗ್ಸಲ್ಲಿ ನಾನು ನಿಮ್ಮ ಕ್ವಶನ್ಸ್ ಎಲ್ಲ ಓದಿರ್ತೀನಲ್ಲ, ಲಾಗ್ಸಲ್ಲಿ ಏನಾದರೂ ಶೇರ್ ಮಾಡುವಾಗ ಅದ್ರ ಬಗ್ಗೆ ಶೇರ್ ಮಾಡಿಬಿಡ್ತೀನಿ ಹೀಗೆ. ಆ್ಯಂಡ್ ಸ್ಟಿಚಸ್ ಆ್ಯಕ್ಚುಲಿ ಪೇನ್ ಅಲ್ಲ. ಕೆಲವೊಬ್ಬರಿಗೆ 5 ಅಥವಾ 6 or 7 ಹಿಂಗೆ ಸ್ಟಿಚಸ್ ಹಾಕಿರ್ತಾರೆ. ಸೊ ಅದು ತನ್ನಷ್ಟು ತಾನೇ ಆರೈಕೆ ಮಾಡ್ಕೊಳ್ಳುವಾಗ ಹೋಗುತ್ತೆ. ವಿತಿನ್ 2 to 3 weeks ಕಂಪ್ಲೀಟ್ಲಿ ನಾರ್ಮಲ್, ಗೊತ್ತಾ? ಎಂಥ ಚೆನ್ನಾಗಿ ಓಡಾಡ್ಬೋದು, ಎಂಥ ಚೆನ್ನಾಗಿ ರೆಸ್ಟ್ ಮಾಡ್ಬೋದು, ಫ್ರೀ ಅನ್ಸುತ್ತೆ ಬಾಡಿ. ಆ್ಯಂಡ್ ಯಾವುದೇ ರೀತಿಯಾಗಿ ನಮಗೆ ಮತ್ತೆ ಅದರಿಂದ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರಲ್ಲ. ಸೀರಿಯಸ್ಲಿ ನನಗೆ ಫಸ್ಟ್ ಬೇಬಿ ಆದಾಗ ಸ್ಟಿಚಸ್ ಹಾಕಿದಾಗ ತುಂಬ ಪೇನ್ ಆಗಿತ್ತು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಯಾಕೆ ಹಿಂಗೆ ಪೇನ್ ಆಗ್ತಿದೆ, ಇದು ಯಾಕೆ ಹಿಂಗೆ ಸ್ಟಿಚಸ್ ಹಾಕಿರ್ತಾರೆ ಅಂತಲೂ ಗೊತ್ತಿಲ್ಲ. ಅದಾದಮೇಲೆ 13 ದಿನಕ್ಕೆ ನನಗೆ ಅದೆಲ್ಲ ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಓ ಇಷ್ಟೇನಾ ಅಂತ ಅನಿಸಿ ಸುಮ್ಮನಾದೆ. ಅಲ್ಲಿಂದ ನಾನು ಸೀರಿಯಸ್ಲಿ ತುಂಬ ನಾರ್ಮಲ್ ಎಲ್ಲ ಕೆಲಸನೂ ಮಾಡ್ಕೊಳ್ಳೋ ಥರ ಇದ್ದೆ ನಾನು ಅವಾಗ. ಸೆಕೆಂಡ್ ಪಾಪು ಆದಾಗಲೂ ಅಷ್ಟೇ ಸೇಮ್. 2ನೇ ವಾರ ಆದಮೇಲೆ ತನ್ನಷ್ಟಕ್ಕೆ ತಾನೇ ಎಲ್ಲ ರಿಮೂವ್ ಆಗುತ್ತೆ. ಆ ಥರ ನಾವು ಆರೈಕೆ ಮಾಡ್ಕೊಂಡಿದ್ರೆ ಆರಾಮ್ಸೆ ರಿಮೂವ್ ಆಗುತ್ತೆ. ಇಟ್ಸ್ ಓಕೆ. ಅದಾದಮೇಲೆ ಕೂಡ ನಾವು ಎಷ್ಟು ಚೆನ್ನಾಗಿ ಎದ್ದು ಓಡಾಡ್ಬೋದು. ನಾನು 15 days ಅಷ್ಟೇ ರೆಸ್ಟ್ ಮಾಡಿದ್ದು 2ನೇ ಪಾಪು ಇದ್ದಾಗ. 15 days ಮೇಲ್ಗಡೆ ನಾನು ತುಂಬ ಓಡಾಡಿದ್ದೀನಿ. ಆಮೇಲೆ ಬಾಣಂತಿ ಅಂತ ಅನಿಸ್ಕೊಂಡಿದ್ದು ಕೂಡ 2 ತಿಂಗಳ ಮೇಲೆ ಎಲ್ಲ ಕೆಲಸ ಕೂಡ ನಾನೇ ಮಾಡ್ಕೊಂಡಿದ್ದೀನಿ ಹಿಂಗೆ. ಆ್ಯಂಡ್ ಈ ಒಂದು ಬಾಣಂತನದಲ್ಲಿ ಇವಾಗ ಆಲ್ರೆಡಿ ನನಗೆ 10th day, 10ನೇ ದಿನ. ಸೊ ನಿಮ್ಗೆ ಗೊತ್ತಾ, ಆಲ್ರೆಡಿ ನನಗೆ ಯಾವ ಪೇನ್ಸ್ ಇಲ್ಲ. ಆ್ಯಂಡ್ ಟು ಬಿ ನಾರ್ಮಲ್, ತುಂಬ ನಾರ್ಮಲ್ ಅನಿಸುತ್ತೆ. ಇಷ್ಟೇ ಸ್ಟಿಚಸ್ ಅಂತಂದರೆ ಡೆಲಿವರಿ ಆದಾಗಿಂದ ನಮಗೆ ಒಂದು 2 weeks ವರೆಗೂ ಅಷ್ಟೇ. ಆ 2 weeks, ವಿತಿನ್ 2 weeks ಅಲ್ಲೇ ಅದು ಪೇನ್ ಇರುತ್ತೆ. ಅದು ಬಿಟ್ಟರೆ
ಅದು ಬಿಟ್ಟರೆ ಪೇನ್ ಅನ್ಸಲ್ಲ ಯಾವುದೇ ಕಾರಣಕ್ಕೂ. ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಆಲ್ರೆಡಿ ಈಗ. ಸೊ 10ನೇ ದಿನ ಆಗಿರೋದ್ರಿಂದ ಇನ್ನೊಂದು 5 ದಿನ ರೆಸ್ಟ್ ಮಾಡಿದ್ರೆ ಆ ನೋವಿಂದ ಹೊರ ಕಂಪ್ಲೀಟ್ಲಿ ಬಂದಂಗೆ. ಸೊ ಹಿಂಗೆ ಚೆನ್ನಾಗಿ ನಾವು ಆರೈಕೆ ಮಾಡ್ಕೋಬೇಕು. ಹೆಂಗೆ ಆರೈಕೆ ಮಾಡ್ಕೋಬೇಕು ಅಂದರೆ ಫಸ್ಟ್ ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಮೆಡಿಸಿನ್ಸ್ ನೀಟಾಗಿ ಹೋಗ್ಬೇಕು. ಮನೆಗೆ ಬಂದಿದ ತಕ್ಷಣ ಬೆಳಗ್ಗೆ ಸಂಜೆ, ಕೆಲವೊಬ್ರು ರಾತ್ರಿ, ಇಟ್ಸ್ ಓಕೆ, ರಾತ್ರಿ ನೀವು ವಾಶ್ರೂಮ್ಗೆ ಹೋಗ್ತಾ ಇದ್ದೀರಿ ಅಂದರೆ ರಾತ್ರಿ. ಸೊ ಡೈಲಿ ಟ್ವೈಸ್ ಅನ್ನೋಗೆ ಬಿಸಿ ನೀರು ಹಾಕೋಬೇಕು, ತುಂಬ ಚೆನ್ನಾಗಿ ಬಿಸಿ ನೀರು ಹಾಕೋಬೇಕು. ಆ್ಯಂಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಡೈಲಿ ಲಾಗ್ಸಲ್ಲಿ ಒಂದು ರೆಮಿಡಿ, ಬೇವಿನ ಸೊಪ್ಪು, ಅರಿಶಿನ, ಅಜ್ವಾನ ಎಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಶರೀರಕ್ಕೆ ಅಪ್ಲೈ ಮಾಡ್ತಾರೆ ಅಂತೇಳಿ. ಸೊ ಹಂಗೆ ಅದು ಹೊಲಿಗೆ ಮೇಲೆ ಅಪ್ಲೈ ಮೇಲೆ ಆ ಬಿಸಿ ಹಚ್ಚಿ ತುಂಬ ಚೆನ್ನಾಗಿ ಬಿಸಿನೀರು ಹಾಕೊಂಡ್ಬಿಟ್ರೆ ಸೀರಿಯಸ್ಲಿ ಪೇನ್ ಇರಲ್ಲ. ಡೇ ಬೈ ಡೇ ಎಷ್ಟು ಚೆನ್ನಾಗಿ ರಿಲೀಫ್ ಆಗುತ್ತೆ ಗೊತ್ತಾ. ನನಗೆ ಇದೆಲ್ಲ ಗೊತ್ತಾಗಿದ್ಮೇಲೆ ಯಾವಾಗ ನಾನು ಬಿಸಿನೀರು ಹಾಕೊಂತೀನೋ, ಯಾವಾಗ ನಾನು ಬೇವಿನ ಸೊಪ್ಪು ಅರಿಶಿನ ಹಚ್ಕೊಂತೀನೋ, ಸೊ ಹಿಂಗೆಲ್ಲ ವೇಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ಬೇಗ ಪೇನ್ ಹೋಗುತ್ತೆ ಅಂತೇಳಿ. ಸೊ ಹಿಂಗೆ ಚೆನ್ನಾಗಿ ಆರೈಕೆ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಇನ್ನೂ ಚೆನ್ನಾಗಿ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಇನ್ನೂ ಚೆನ್ನಾಗಿ ಆರೈಕೆ ಮಾಡ್ಕೊಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಸಾಕು, ಆರಾಮಾಗಿ ನಾವು ವಿತಿನ್ 15 days to 3 weeks ಒಳಗಡೆ ಮತ್ತೆ ನಾರ್ಮಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೇನು ಬಾಡಿ ಪೇನ್ಸ್ ಇಲ್ಲ, ಸಖತ್ತಾಗಿರುತ್ತೆ. ಕೆಲವರಿಗೆ ಬ್ಯಾಕ್ ಪೇನು, ಸೊಂಟ ನೋವು ಹಿಂಗೆಲ್ಲ ಇರುತ್ತೆ. ಅದೆಲ್ಲ ಬರ್ತಾ ಖಂಡಿತ ನಾರ್ಮಲ್ ಆಗುತ್ತೆ. ನೋಡಿ ನಮ್ದು ಕುನ್ನಿ ಎದ್ದಾಯಿತು. ಸೊ ಇದಿಷ್ಟು ಹೇಳಕ್ಕೆ ನಿಮ್ಮ ಜೊತೆ ಇಷ್ಟಪಡ್ತೀನಿ, ಹಾಗೆ ಶೇರ್ ಮಾಡ್ಕೊತೀನಿ. ಮತ್ತೇನಾದ್ರು ಡೌಟ್ಸ್ ಇತ್ತು ಅಂದರೆ ಶೋರ್ ನೀವು ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೊಳ್ಳಿ, ನಾನು ನಿಮ್ಮ ಜೊತೆ ಮತ್ತೆ ಹಿಂಗೆ ಶೇರ್ ಮಾಡ್ತೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ನೈಸ್ ಡೇ, ಕೀಪ್ ವಾಚಿಂಗ್, ಸೊ ಕೀಪ್ ಸಪೋರ್ಟಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.